ಹೇ ಗೈಸ್, ಗುಡ್ ಮಾರ್ನಿಂಗ್. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋ ಎದ್ದಾಗ್ಲೇ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ಇವತ್ತು ಎಣ್ಣೆ ಬೇರೆ ಹಾಕೊಂಡು ಮನಿಕೊಂಡೆ. ನೈಟ್ ಸ್ನಾನ ಮಾಡಿದೆ. ಇವತ್ತು ನೆಕ್ಸ್ಟ್ ಸರಿ ಇವತ್ತು ಇವಾಗ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂದ್ರೆ ರಕ್ಷಾ ಬುಲೆಟ್ ಅವ್ರ ಮನೆ ಹತ್ರ ಹೋಗ್ಬೇಕು. ತಿರ್ಗಾ ಸ್ನಾನ ಮಾಡ್ಬೇಕು ಗೈಸ್. ಇವಾಗ ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಸಿಗ್ತೇನೆ. ಕಣ್ಣೆಲ್ಲ ಫುಲ್ಲು ರೆಡ್ ಆಗಿ ನೋಡ್ಬೋದು ನೀವು. ಸರಿ ಗೈಸ್, ಆಯ್ತು. ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಸಿಗ್ತೀನಿ ಗೈಸ್. ಇವಾಗ ಫೈನಲಿ ಸ್ನಾನ ಮಾಡ್ಕೊಂಡ್ ಬಂದಾಯ್ತು. ಅಂದ್ರೆ ಸ್ನಾನ ಮಾಡ್ಕೊಂಡು ಎಲ್ಲ ಅಂದ್ರೆ ಬಟ್ಟೆ ಎಲ್ಲ ಹಾಕೊಂಡು ರೆಡಿ ಆಗೈತು ಗೈಸ್. ಇವಾಗ ಏನಿಲ್ಲ, ಫೈನಲಿ ಹೊರಡೋದಷ್ಟೇ. ನಾಷ್ಟ ಮಾಡ್ಕೊಂಡು ಪ್ಯಾಂಟ್ ಒಂದು ಬ್ಯಾಗಿ ಹಾಕಿದೀನಿ ಅಷ್ಟೇ. ಯಾವುದು ಅಂದ್ರೆ ಗೈಸ್ ನೀವು ನಂಬ್ತಿರೋ ಬಿಡ್ತಿರೋ, ಚೆನ್ನಾಗಿರೋ ಪ್ಯಾಂಟ್ ನಾವು ಒಂದೇ ಸತಿ ಹಾಕೊಂಡು ಒಂದ್ಸತಿ ವಾಶ್ ಮಾಡಿರೋದಕ್ಕೆ ಅದು ನನ್ನ ಮಗಂದು ಹಳೆ ಪ್ಯಾಂಟ್ ಆದಂಗೆ ಆಗೈತೆ. ಒಂದ್ ನಿಮಿಷ ತಡೀರಿ ಗೈಸ್. ಇಲ್ಲಿ ನೋಡ್ಕೊಳ್ಳಿ ಗೈಸ್, ಒಂದೇ ಸತಿ ಹಾಕೊಂಡು ಒಂದೇ ಸತಿ ವಾಶ್ ಮಾಡಿರೋದಕ್ಕೆ ಅದು ಒಂಥರ ಆಗ್ಬಿಟ್ಟೈತೆ ಬಟ್ಟೆ. ಇವಾಗ ಏನಿದ್ರು ಶೂ ಹಾಕೋಬೇಕು. ಅದಾದ್ಮೇಲೆ ನಾಷ್ಟ ಮಾಡ್ಬೇಕು, ದೇವ್ರಿಗೆ ಒಂದು ಪೂಜೆ, ಕೈ ಮುಗಿಬೇಕು. ಸಾರಿ, ಪೂಜೆ ಮಾಡೋಕೆಲ್ಲ ಟೈಮ್ ಇಲ್ಲ. 9 ಗಂಟೆಗೆ ಹೊರಡೋದು ಗೈಸ್. ನಾವಲ್ಲಿ 11 ಗಂಟೆಗೆ ಇರ್ಬೇಕು. ಇಲ್ಲಿಂದ ಹೆಬ್ಬಾಳ ದೂರ ಐತೆ. ಆಟೋದಲ್ಲಿ ಹೋಗ್ತಿರೋದು. ಆಟೋ ಯಾರ್ದು ಅಂದ್ರೆ ನಮ್ ಫ್ರೆಂಡ್. ನೀವ್ ಯಾರಾನ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ರೀಲ್ಸ್ ಮಾಡೋದ್ ನೋಡಿಲ್ಲ ಅಂದ್ರೆ ರೀಲ್ಸ್ ಮಾಡ್ತೀನಿ. ಆ ಹುಡುಗಂದು ಪಾಪ ಅವನು ಹೇಳಿದೀವಿ, ಬ್ರೋ ಈ ತರ ಬಾ, ಗ್ಯಾಸ್ ಹಾಕಿಸ್ತೀವಿ ನಾವು, ನಾನು ಸೈಕು ಸೇರಿ ಅಂತ. ಸರಿ ಆಯ್ತು ಬರ್ತೀನಿ ಅಂದರೆ ಅವ್ರನ್ನ ಹಾಕೊಂಡು, ಅವರು ಕುಟ್ಕೆ ಬೆಳೆ ಬರ್ತಾರೆ. ನಾವ್ ಅಲ್ಲಿಗೆ ಹೋಗ್ಬಿಟ್ಟು ಅವ್ರನ್ನ ಕುಂಡಿಸ್ಕೊಂಡು ಸಾರಿ ಅವ್ರ ಆಟೋದಲ್ಲಿ ನಾವು ಕುತ್ಕೊಂಡು ಹೋಗ್ಬೇಕು. ಇನ್ನೊಂದು ಟೆನ್ಷನ್ ಆಗೈತೆ. ಡೈಲಿ ಬ್ಲಾಗ್ ನೆನ್ನೆ ಎಡಿಟ್ ಮಾಡಿಲ್ಲ. ಟೈಮ್ ನೋಡ್ರಿ ಇಲ್ಲೇ 9 ಗಂಟೆ 8 ಗಂಟೆ ಆಗಕ್ ಬಂದೈತೆ. ಟೆನ್ಷನ್ ಐತೆ. ಡೈಲಿ ಬ್ಲಾಗ್ ಹೆಂಗ್ ಎಡಿಟ್ ಮಾಡ್ಲಿ ಇವಾಗ? ಟೈಮ್ ಆಟೋದಲ್ಲಿ ಎಡಿಟ್ ಮಾಡೋಣ ಅಂದ್ರೆ ನನಗೆ ಮನೇಲಿ ಎಡಿಟ್ ಮಾಡ್ಬೇಕು, ನಾಯ್ಸ್ ಇರಬಾರ್ದು ಹೊರಗಡೆ. ಯಾಕಂದ್ರೆ ಅಲ್ಲಿ ಇಲ್ಲಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟಾಗ ಅದು ಸೇರಿ ಅಬ್ಸರ್ವ್ ಆಗುತ್ತೆ. ಅದನ್ನ ಏನೇನ್ ಮಾಡೋಣ ಅಂತ ಹೋದ್ರೆ ಟೈಮ್ ಇಲ್ಲ ಅಷ್ಟೊಂದು. ಅದಕ್ಕೋಸ್ಕರ ಏನೋ ಕಷ್ಟಪಟ್ಟು ಎಡಿಟ್ ಇವತ್ತು ಹಾಕ್ತೀನಿ. ಒಂದ್ ಸ್ವಲ್ಪ ಲೇಟ್ ಆಗುತ್ತೆ, ಬೇಜಾರ್ ಮಾಡ್ಕೋಬೇಡ್ರಿ. ಅದಾದ್ಮೇಲೆ ಇನ್ನೊಂದ್ ಏನಂದ್ರೆ ಗೈಸ್ ನೋಡ್ರಿ, ಸ್ವಲ್ಪ ಜನ ಅನ್ಕೋತಿರ್ತಾರೆ. ಸ್ವಲ್ಪ ಜನ ಯಾವ ತರ ಅಂದ್ರೆ, ಬಿಡ ಅವ್ರನ್ನೇನ್ ರೀಲ್ಸ್ ಆರಾಮ ಮಾಡ್ಬಿಡೋಣ ಅಂತ. ರೀಲ್ಸ್ ಜೊತೆಗೆ ಎಂತವ್ರಿಗೆ ಆರಾಮ ಅಂದ್ರೆ ಅವ್ರ ಫ್ರೆಂಡ್ ಅಥವಾ ಇನ್ನೊಬ್ಬ ಫ್ರೆಂಡ್ ಎಡಿಟರ್ ಇರ್ತಾನೆ, ಅದಕ್ಕೋಸ್ಕರ ಅವ್ರಿಗೆ ಆರಾಮ. ನಮ್ದು ಹೆಂಗೆ ಅಂದ್ರೆ ನಾವೇ ಎಡಿಟರು, ನಾವೇ ಕಂಟೆಂಟ್ ಕ್ರಿಯೇಟರು. ಅದ್ರಲ್ಲೇ ಕಂಟೆಂಟ್ ಮಾಡ್ತೀವಿ ಅಂದ್ರೆ ಅವ್ರನ್ನೆಲ್ಲ ನಿಭಾಯಿಸೋ ಶಕ್ತಿ ಇರ್ಬೇಕು. ನನ್ನ ಮಕ್ಳು ಮಾಡಲ್ಲ ಒಂದೊಂದ್ಸತಿ, ಹಿಂಗ್ ಆಗ್ಬಿಡುತ್ತೆ. ಓಕೆ, ಅವೆಲ್ಲ ಬೇಡ. ಇವಾಗ ಎಡಿಟ್ ಮಾಡ್ಬೇಕು, ಅದೊಂದು ಟೆನ್ಷನ್ ಐತೆ. ಇವಾಗ ಬರ್ರಿ ನಾಷ್ಟ ಮಾಡ್ಕೊಂಡು ಕೈ ಮುಕ್ಕೊಂಡು ಹೊರಡೋಣ. ಈ ಪ್ಯಾಂಟ್ ಏನು ಅಂದ್ರೆ ಗೈಸ್, ನಾನು ಸಂಕ್ರಾಂತಿಗೆ ಒಂದೇ ಸತಿ ಹಾಕಿರೋದು. ಬಟ್ ಅಲ್ಲೇ ಅದು ಒಂಥರ ಡಿಮ್ ಆಗೈತೆ ಬಟ್ಟೆ. ಏನೋ ಮಾಡಕ್ಕಾಗಲ್ಲ. ಶೂ ಹಾಕೊಂಡು ಹೊರಡ್ಬೇಕು. ಬನ್ನಿ ಗೈಸ್, ಫಸ್ಟ್ ನಾಷ್ಟ ಮಾಡ್ಕೊಳ್ಳೋಣ ಗೈಸ್. ಇವಾಗ ನಮ್ಮನೆ ನಾಷ್ಟ ಮಾಡವ್ರೆ. ಏನ್ ಮಾಡವ್ರೆ ಅಂದ್ರೆ ಪಲಾವ್ ಮಾಡವ್ರೆ ಗೈಸ್. ಬಿಸಿ ಬಿಸಿ ಪಲಾವ್ ಹೊಗೆ ಹೋಯ್ತೈತೆ, ನೀವು ನೋಡ್ಬೋದು. ಪಲಾವ್ ಮಾಡವ್ರೆ ಗೈಸ್. ಇವಾಗ ಪಲಾವ್ನ ತಿನ್ಕೊಂಡು ಹೊರಡ್ಬೇಕು. ಬನ್ನಿ ಫಸ್ಟ್ ಪಲಾವ್ ತಿಂದ್ಬಿಟ್ಟು ಹೊರಡ್ತೀನಿ. ಫಸ್ಟ್ ದೇವ್ರ ಕೈ ಮುಗಿಯೋದ್ ಮಾಡ್ತಾರೆ. ಫಸ್ಟ್ ಕೈ ಮುಕ್ಕೊಂಡ್ ಬಂದು ಪಲಾವ್ ತಿಂತೀನಿ. ಮತ್ತೆ ಈ ಎಡಿಟ್ ಮಾಡ್ಬೇಕು ಗೈಸ್. ಇವಾಗ ಎಡಿಟ್ ಮಾಡ್ಕೊಂಡು ಕೂತ್ಕೋತೀನಿ. ಬೈ ಬಾಯ್ ಗೈಸ್. ಫೈನಲ್ ರೆಡಿ ಆಗೈತು ಅಂದ್ರೆ ಶೂ ಹಾಕೊಂಡಾಯ್ತು. ಶೂ ಪಂಟಿ ಎಲ್ಲಾ ಪ್ಯಾಗಿ ಹಾಕೊಂಡಿದೀನಿ. ರೆಡಿ ಆಯ್ತು. ಇವಾಗ ಹೊರಡೋಣ ಬನ್ನಿ ಗೈಸ್. ಇವಾಗ ಫೈನಲಿ ನೀವ್ ಅನ್ಕೊಂಡಂಗೆ ಮನೆ ಬಿಟ್ಟಿದ್ದೀನಿ. ಕಲ್ಕಿಯವರು, ಇವರು ದೀಪಕ್, ಇವರು ದೀಪಕ್. ಇವಾಗ ನೋಡ್ಬೋದು ಫುಲ್ ಒಳಗಡೆ ಟ್ರಾಫಿಕ್ ಐತೆ. ಇವಾಗ ಪೆಟ್ರೋಲ್ ಬಂಕ್ ಡ್ರೈವರು ಗೈಸ್. ಇವಾಗ ಇಲ್ಲಿಂದ ಪ್ರಕಾಶ್ ಅವ್ರ ಮನೆ ಹತ್ರ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡ್ಕೊಂಡು ರಕ್ಷಕ್ ಬುಲೆಟ್ ಅವ್ರ ಹತ್ರ ಹೋಗ್ಬೇಕು. ಬುಲೆಟ್ ಅವ್ರ ಹತ್ರ ಹೋಗ್ಬಿಟ್ಟು ಸಿಗ್ತೀವಿ ಗೈಸ್ ಡೈರೆಕ್ಟ್. ತಗೊಂಡವ್ರೆ ಗೈಸ್. ಇವ್ರು ಯಾರೋ ಹೆವಿ ಡ್ರೈವರ್. ನೋಡ್ರಿ, ಇವ್ರನ್ನ ಮೀರಿಸ್ತೀರಾ? ಡ್ರೈವಿಂಗ್ ಅಲ್ಲಿ ಮೀರಿಸ್ತೀರಾ? ಆಗಲ್ಲ. ಏನ್ ಮಾಡಿದೀವಿ? ಆರಾಮ ಕುತ್ಕೊಳ್ರಿ ಅಂತಾರೆ. ಹಿಂಗ ಮಾಡೋ ಕೆಲ್ಸಗಳು ಮಾಡ್ತಾರೆ. ಸರಿ ಗೈಸ್, ಇವಾಗ ಪ್ರಕಾಶ್ ಅವ್ರನ್ನ ಹಾಕೊಂಡ್ ಸಿಗ್ತೀನಿ ಗೈಸ್. ಇವಾಗ ನಾವು ಚಾಲೆಂಜ್ ಮಾಡಕ್ ಬಂದಿದೀವಿ ಗೈಸ್. ಈ ಐಫೋನ್ ಕ್ಯಾಪ್ ನ ಇದಕ್ ಹಾಕ್ತಿವಿ ದೊಡ್ಡದಕ್ಕೆ. ಇದ್ ನೋಡ್ರಿ, ಇದಕ್ ಹಾಕ್ತೀನಿ ಇವಾಗ. ಅದು ಆಗುತ್ತಾ? ಅದು ಇದು ನೋಡ್ರಿ, ಇದಕ್ ಇದೆಲ್ಲ ಪೇಪರ್ ತುರ್ಕ್ಬೇಕು. ಇದನ್ ನೋಡ್ರಿ.
ಕ್ಯಾಮ್ರಾ ಅದು ಭಾಗ ಇಲ್ಲ ಬ್ರೋ. ಕುಯ್ದ್ ಬಿಡ್ರಿ ಅಷ್ಟು ಫೋನ್ ನ. ನಾನೇ ಇಷ್ಟು ಕ್ಯಾಬ್ನಾಗ ಹೋಯ್ತೀನಿ ಇಲ್ಲಿ ಎರಡು ಕ್ಯಾಬ್ ನಾಗ ಹೋಯ್ತೀನಿ, ಇದನ್ನ ಫೋನ್ ನಾಗ ಹೋಯ್ತೀನಿ, ಎರಡು ನಿಮ್ದೇ ಹೋಗೋದು. ಗೈಸ್ ಅಲ್ಲಿ ನೋಡಿ ಗೈಸ್ ಫುಲ್ ಟ್ರಾಫಿಕ್ ಆಗೈತೆ. ಟ್ರಾಫಿಕ್ ಅಲ್ಲಿ ಒಬ್ಬರು ಪ್ರಕಾಶ್ ಅವ್ರು ಆಲ್ರೆಡಿ ಬಂದವ್ರಂತೆ. ಅವ್ರನ್ನ ಹೋಗ್ಬಿಟ್ಟು 10K ಆಗೈತೆ, ಒಂದ್ ಪಾರ್ಟಿ ಕೇಳೋಣ ಎಲ್ಲಾರು. ಅಲ್ವಾ ನಂದು ಇನ್ನೊಂದ್ ಫೋನ್ ಅಲ್ರಿ, ಇನ್ನೊಂದ್ ಫೋನ್ ಅವ್ರ ಹತ್ರ ಇದೆ. ಹಾ ಗೈಸ್ ಇಲ್ಲಿ ಇದೈತೆ ಪೆಟ್ರೋಲ್ ಬಂಕ್. ಪೆಟ್ರೋಲ್ ಬಂಕ್ ಹೊಸದ ಬ್ರೋ ಅದು. ಹಳೇದು bro. ಹಳೇದೆ, ನಾನು ಹೊಸದನ್ನ. ಇವ್ರು ಕಲ್ಕಿ ಅವರು ಆಯ್ ಮಾಡಿದ್ರು. ಈ ಕಲ್ಕಿನ ಎಷ್ಟೆಲ್ಲ ತೋರಿಸ್ತೀಯಾ? ಆಯ್ ಮಾಡಿದ್ರು ಗೈಸ್. ಇನ್ನೊಂದು ಇಲ್ಲೈತೆ, ತೋರಿಸ್ಬಿಡ್ಲಾ? ನಾ ಏನ ತೋರ್ಸ್ರಿ ಬ್ರೋ ನಾನು ಇಲ್ಲೇ ಫೋಟೋ ಐತೆ ತಾಳು ಬ್ರೋ. ಏ ಇಲ್ಲ ಬ್ರೋ, ಏನೋ ತೋರ್ಸ್ತೀನಿ ಅಂದಲ್ಲ, ಪಾಪ ನಮ್ ಸಬ್ಸ್ಕ್ರೈಬರ್ಸ್ ನೋಡ್ಬೇಕು ಈಗ. ಇಲ್ಲ ಆಲ್ರೆಡಿ ತೋರ್ಸ್ರಿ, ಆಲ್ರೆಡಿ ನಾಳೆ ಅಲ್ವಾ ಅಪ್ಲೋಡ್ ನೋಡ್ರಿ ಗೈಸ್ ನೋಡಿ ಪೋಸ್ಟರ್. ಇದನ್ನೇ ರಕ್ಷಾ ಗೌರವ ಕೊಡಕ್ ಹೋಯ್ತಾ ಇರೋದು. ಇಲ್ಲೈತೆ ನೋಡ್ರಿ, ಅದು ಗಿಫ್ಟ್ ಪ್ಯಾಕ್ ಮಾಡ್ಸಿದೀವಿ. ಅಲ್ಲೇ ಅದ್ರಲ್ಲೇ ಇರೋದು, ಅದೇ ಇರೋದು. ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ರಿ, ಇವ್ರನ್ನ. ಬ್ರೋ ಆಯೇನು ಬ್ರೋ ಹಂಗೆ ಆಯೇನು ಬ್ರೋ. ಹಾ ಬ್ರೋ, ಸಾಂಗ್ ಹೆಸರು ನೋಡ್ರಿ, ಡೆವಿಲ್ ದಾಸ ಚೆನ್ನಾಗಿದೆ. ಗೈಸ್ ಇನ್ನೊಂದು ಗೈಸ್, ನಾವ್ ಇವ್ರ ಹತ್ರ ಒಂದ್ ಮಾತಾಡ್ಬೇಕು, ಆಮೇಲೆ ಸಿಗ್ತೀನಿ ಗೈಸ್. ಫೈನಲಿ ಹೊರಗಡೆ ಬಂದಿದೀವಿ, ಅಂದ್ರೆ ಪ್ಲೇಟ್ ಇನ್ನೊಂದು 2 minutes ಅಲ್ಲಿ ಹೋಗ್ತೀವಿ. ಇವಾಗ ನೋಡ್ರಿ ಫುಲ್ಲು ಅಂದ್ರೆ ಹೊರಗಡೆ ನೈಟ್ ಐತೆ, ಬೇಜಾರ್ ಮಾಡ್ಕೋಬೇಡ್ರಿ. ಇಲ್ಲಿ ವಾಟರ್ ಫಾಲ್ ಆಗ್ತೈತೆ ಅಂತ ಇವ್ರು ಫೋಟೋ ತೆಗಿಸ್ಕೊತವ್ರೆ. ಇವ್ರು ಕಲ್ಕಿಯವರು, ಅವ್ರು ನಮ್ಮ ಡ್ರೈವರ್ ಆಟೋ ಅಲ್ಲಿ ನಿಲ್ಸಿದ್ವಿ. ಪ್ರಕಾಶ್ ಅವ್ರು ಇಲ್ಲೇ ಮುಂದೆಗಡೆ ಅವ್ರೆ, ಅವರು ಬರ್ತಾರೆ. ಇವಾಗ ನೋಡ್ಬೋದು ನೀವು, ಅಂದ್ರೆ ತುಂಬಾ ಲೇಟ್ ಆಗೋಯ್ತು ಗೈಸ್. ಏನ್ಗೋಸ್ಕರ ಅಂದ್ರೆ ಫುಲ್ ಟ್ರಾಫಿಕ್ ಇತ್ತು, ಫುಲ್ ಇವತ್ತು ಟ್ರಾಫಿಕ್ ಐತೆ. ಇವ್ರು ನೋಡ್ರಿ ಇವ್ರನ್ನ ಗೈಸ್. ಇವಾಗ ಫೈನಲಿ ಪ್ರಕಾಶ್ ಬಂದ್ ರಾಯ್ ಮಾಡಿದ್ರು. ಹಾಯ್ ಗೈಸ್. ಗೈಸ್ ಇವಾಗ ಹೊಡ್ತಾ ಇದೀವಿ, ಇನ್ನೊಂದ್ ಕಿಲೋಮೀಟರ್ ಐತೆ ದೂರ ಓಡ್ತಾ ಇದೀವಿ. ಇವ್ರು ರಾಯ್ ಮಾಡಿದ್ರು. ಇವ್ರು ಪಾಪ ಇವತ್ತೊಂದು ತುಂಬಾ ಟ್ರಾಫಿಕ್ ಹೋಗಿತ್ತು, ಅದಕ್ಕೋಸ್ಕರ ಲೇಟ್ ಆಗೋಗೈತೆ. ಅವ್ರ ಪಾಪ ಒಂದು 3 ಸತಿ ಫೋನ್ ಮಾಡಿದ್ರ ಬ್ರಾ, ಎಲ್ಲಿದ್ದೀರಾ 4 ಸತಿ ಫೋನ್ ಮಾಡಿದ್ರು. ಬಟ್ ಏನಾಯ್ತು ಅಂದ್ರೆ ನೀವು ಕಂಡಂಗೆ ಇಲ್ಲಿ ತುಂಬಾ ಟ್ರಾಫಿಕ್ ಇತ್ತು. ಇವ್ರನ್ನು ತುಂಬಾ ಹೊತ್ತು ವೆಯ್ಟ್ ಮಾಡ್ಬಿಟ್ಟು ಇವಾಗ ಬನ್ನಿ ಬ್ರೋ, ಲೊಕೇಶನ್. ಗೈಸ್ ಇವಾಗ ಅವ್ರ ಅಪಾರ್ಟ್ಮೆಂಟ್ ಹತ್ರ ಬಂದು ಇಲ್ಲಿ ವಾಚ್ಮ್ಯಾನ್ ಕೇಳಿದ್ರು ಯಾರ್ ರೂಮು, ಯಾಕೆ ಹೋಗ್ತಿರೋದು, ಗೆಸ್ಟ್ ಏನು ಅಂತ. ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡಿ ಹೊರಡ್ತಿದೀವಿ. ಫೈನಲಿ ನೀವ್ ಅನ್ಕೊಂಡಂಗೆ ನಾವು ಅವ್ರ ಅಪಾರ್ಟ್ಮೆಂಟ್ ಬಂದು ಇಲ್ಲಿ ಅವರು ಮೈಕ್ ತಗೊಂಡು ರೆಡಿ ಆಗೋರು, ಅವರು ಬ್ಲಾಗ್ ಮಾಡ್ತಾರೆ. ಇಲ್ಲಿ ಸೈಕು, ಅಲ್ಲಿ ಅವರು ಆಯ್ ಮಾಡುಬ್ರ ಇವಾಗ ಬನ್ನಿ ಡೈರೆಕ್ಟ್ ಅವ್ರ ಹತ್ರ ಹೋಗೋಣ. ಅವ್ರ ರೂಮ್ ನಂಬರ್ ಎಲ್ಲ ಹೇಳವ್ರೆ. ಇವಾಗ ಅಲ್ಲೋಗ್ಬಿಟ್ಟು ಮಾಡಿ ಅಲ್ಲೋಗ್ಬಿಟ್ಟು ಸಿಗ್ತೀನಿ ಗೈಸ್. ಆ ಕಡೆ ಮಾಡ್ತಾವ್ರೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಬನ್ನಿ ನಮ್ದು ಇವಾಗ ಅಲ್ಲೋಗ್ಬಿಟ್ಟು ಡೈರೆಕ್ಟ್ ಸಿಗ್ತೀನಿ ಗೈಸ್. 3rd ಫ್ಲೋರ್ ಅಂತ ಹೇಳಿದ್ರೆ ಲಿಫ್ಟ್ ಅಲ್ಲಿ ಹೋಗ್ರಿ ಅಂತ ಹೇಳಿದ್ರೆ ಹೋಗ್ತಾ ಇದೀವಿ. ಇವ್ರ ಮುಂದೆ ಇವತ್ತು ನಮ್ ಜೊತೆ ಇರೋದು ನಮ್ MK ಯು ಸ್ಟಾರ್, ಹೇಳಿ ಬ್ರೋ ನಿಮ್ ಚಾನಲ್. MK ಯು ಸ್ಟಾರ್ ಅಂತ ನನ್ನ ಚಾನಲ್. ಗೈಸ್ ಅವ್ರದ್ದು ಮೈಕ್ ಐತೆ, ಅಬ್ಸರ್ವ್ ಮಾಡುತ್ತೆ. ನಂದು ಮೈಕ್ ನಾವು ಬಡವರು ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ನ. ಮತ್ತೆ ಇವಾಗ ಹೋಗ್ತಾ ಇದೀನಿ ನೋಡ್ರಿ, ನಾನು ಫುಲ್ ನರ್ವಸ್ ಆಗ್ತಾ ಇದೀನಿ. ಯಾಕೆಂದ್ರೆ ಫಸ್ಟ್ ಟೈಮ್ ಮೀಟ್ ಆಗ್ತಿರೋದು ಈ ತರ ಎಲ್ಲ ಹೋಗಿ. ಅವ್ನ ಅಜ್ಜಿ ಶೂ ಹಾಕೊಂಡ್ ಕಾಲು ಬೇರೆ ನೋವು ಬಂದ್ಬಿಟ್ಟೈತೆ. ಏನು ಮಾಡಕ್ಕಾಗಲ್ಲ. ವಾಚ್ಮ್ಯಾನು ಒಂದ್ ಸ್ವಲ್ಪ ನಂಬಿಕೆ ಇರ್ಲಿಲ್ಲ. ಬನ್ನಿ ಅವ್ರ ರೂಮ್ ಹತ್ರ ಹೋಗ್ಬಿಟ್ಟು ಡೈರೆಕ್ಟ್ ಅವ್ರ ಕೈಲಿ ನಾನು ಒಂದ್ ಹೇಳ್ಸೋಣ ಅಂತ ಇದ್ದೀನಿ. MK ಯು ಸ್ಟಾರ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಸೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಗೈಸ್, ಇವಾಗ ಲಿಫ್ಟ್ ಹತ್ರ ಬಂದ ಒಳಗಡೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ಫೈನಲಿ ಲಿಫ್ಟ್ ಅಲ್ಲಿ ಹೋಗ್ತಾ ಇದೀವಿ. 3rd ಫ್ಲೋರ್ ಅಲ್ಲಿ ಅವ್ರ ರೂಮ್ ಐತೆ, ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ. 3rd ಫ್ಲೋರ್ ಅಲ್ಲಿ ಅವ್ರ ರೂಮ್ ಐತೆ ಅಂದವ್ರೆ, ಹೋಗ್ತಾ ಐತೆ. ಇವ್ರು ಎಲ್ಲ ರೆಡಿ ಆಗೋರೆ, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಆಚೆ ಕಡೆಯಿಂದ ಬುದ್ಧ ಐತೆ ಗೈಸ್, ಬುದ್ಧ ಇಟ್ಟವ್ರೆ ಗೈಸ್. ಇದು ಅವ್ರ ಮನೆ ಫ್ರೇಮು, ಎಲ್ಲ ಹೀರೋಗಳದ್ದು ಫೋಟೋಸ್ ಐತೆ. ಮತ್ತು ಇದು ಅವ್ರ ಅಪ್ಪ ಮಗ ಫೋಟೋ. ಈ ಫೋಟೋ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಮತ್ತು ನಾವು ಹೋದಾಗ ಅವರು ಊಟ ಮಾಡ್ತಿದ್ರು, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವು ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡು, ಆಮೇಲೆ ಅವರೇ ಪಾಪ ಊಟ ಮುಗಿಸ್ಕೊಂಡು ಬಂದರು, ನಮ್ಮ ಹತ್ರ ಮಾತಾಡಿದ್ರು ಗೈಸ್. ಫೈನಲಿ ಮನೆಗೆ ಬಂದೆ. ಇವಾಗ ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು. ಇದೆಲ್ಲ ಹೇಳೋಕ್ಕಾಗಲ್ಲ, ಆಮೇಲೆ ಸಿಗ್ತೀನಿ ಗೈಸ್ ಅವ್ರ ಹತ್ರ. ಅಂದರೆ ಆಯ್ ಬಾಯ್ ಹೇಳ್ಬಿಟ್ಟು ಸಿಗ್ತೀನಿ.
ಗೈಸ್ ಇದು ಅವ್ರ ಅಪ್ಪ ಅಮ್ಮ ಫೋಟೋ. ನಾನು ನೋಡೇ ಇರಲಿಲ್ಲ, ಪ್ರಕಾಶ್ ಅವ್ರು ಹೇಳಿದ್ರು ಅಲ್ಲಿ ನೋಡು ಬ್ರೋ ಅಂತ. ಅದನ್ನ ನೋಡಿಕೊಂಡು ಇಲ್ಲಿ ಬಿಗ್ ಬಾಸ್ದು ಫೋಟೋ ನೋಡಿಕೊಂಡು ಅದಾದಮೇಲೆ ಅವ್ರ ಅಮ್ಮ ಬಂದ್ಬಿಟ್ಟು ನಮ್ಮ ಹತ್ರ ಕೇಳಿದ್ರು ಟೀ ಬೇಕಾ ಕಾಫಿ ಬೇಕಾ ಅಂತ. ನಾವು ಬೇಡ ಬೇಡ ಅಂದರೂ ಕೂಡ ಕಾಫಿ ಮಾಡ್ಕೊಂಬರ್ತೀನಿ ಕುಡೀರಿ ಹಂಗೆ ಹಿಂಗೆ ಅಂತ ಅಂದರು. ಸರಿ ಆಯ್ತು ಆಂಟಿ ಅಂದು. ಗೈಸ್ ನಮಗೋಸ್ಕರ ತುಂಬ ಟೈಮ್ ಕೊಟ್ಟು ನಮ್ಮ ಒಪಿನಿಯನ್ಸ್ ಎಲ್ಲ ಕೇಳಿ, ಮತ್ತು ಪ್ರಕಾಶ್ ಅವ್ರದ್ದು ಒಂದು ಸಾಂಗ್ ಇತ್ತು, ಅದಾದಮೇಲೆ ಸೈಕ್ ಅವ್ರದ್ದು ಒಂದು ಸಾಂಗ್ ಇತ್ತು, ಪ್ರಕಾಶ್ ಅವ್ರದ್ದು ಆಲೇ ರೆಡಿ ಆಗಿತ್ತು, ಆ ಸಾಂಗ್ನೆಲ್ಲ ಕೇಳಿಸ್ಕೊಂಡು ಚೆನ್ನಾಗೈತೆ ಚೆನ್ನಾಗಿಲ್ಲ ಯಾವ್ದು ತೆಗಿಬೇಕು ಹಾಕಬೇಕು ಅದನ್ನೆಲ್ಲ ಹೇಳಿದ್ರು. ಅದಾದಮೇಲೆ ಇವ್ರದ್ದು ಈ ಥರ ಒಂದು ಪೋಸ್ಟ್ ಐತೆ ಫಸ್ಟ್ ಲುಕ್ ರಿಲೀಸ್ ಮಾಡಬೇಕು ಅಂತ ಅಂದಾಗ ಸರಿ ಆಯ್ತು ಓಪನ್ ಮಾಡ್ಕೊಡ್ತೀನಿ ಕೊಡು ಅಂತ ಇಸ್ಕೊಂಡು ಓಪನ್ ಮಾಡ್ತಿದ್ರು. ಗೈಸ್ ನಾನು ಇದನ್ನ ಇಲ್ಲಿ ರಿವೀಲ್ ಮಾಡಲ್ಲ, ಏನಕ್ಕೆ ಅಂದರೆ ಅವರು ಸೈಕ್ ಅವ್ರದ್ದು ಏನು ಪ್ಲ್ಯಾನ್ ಆಯಿತೋ ಇಲ್ವೋ ಗೊತ್ತಿಲ್ಲ ನನಗೆ, ಅದಕ್ಕೋಸ್ಕರ ಆಮೇಲೆ ನಾನು ಇಲ್ಲಿ ರಿವೀಲ್ ಮಾಡ್ರೆ ಅವರು ಬೇಜಾರಾಗೋದು ಬೇಡ, ಅದನ್ನ ಸ್ಕಿಪ್ ಮಾಡ್ತೀನಿ ಗೈಸ್. ಮತ್ತು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಗೈಸ್ ನಾವು ಕೊಟ್ಟಿರೋ ಗಿಫ್ಟ್ ಪ್ಯಾಕಿಂಗ್ ಎಲ್ಲ ಓಪನ್ ಮಾಡಿ ತುಂಬ ಚೆನ್ನಾಗೈತೆ ಅಂತ ಎಲ್ಲ ಹೇಳಿದ್ರು. ನಾನು ಅದನ್ನೆಲ್ಲ ಕಟ್ ಮಾಡಿದೆ, ಏನಕ್ಕೆ ಅಂದರೆ ಅವಾಗಲೇ ಹೇಳ್ದಂಗೆ ಸೈಕ್ ಅವ್ರದ್ದು ಏನು ಪ್ಲ್ಯಾನ್ ಐತೋ ಗೊತ್ತಿಲ್ಲ ನನಗೆ. ಅದಾದಮೇಲೆ ಇವಾಗ ಪ್ರಕಾಶ್ ಅವ್ರು ಹಾಡು ಕೇಳ್ತಿದ್ರು ಚೆನ್ನಾಗೈತೆ ಅಂತ, ಇವ್ರು ಹಾಕ್ಕೊಟ್ಟಿದ್ರು. ನಾನು ಏನಕ್ಕೆ ಅದನ್ನೆಲ್ಲ ಕಟ್ ಮಾಡಿದ್ದೀನಿ ಅಂದರೆ ಕಾಪಿರೈಟ್ ಬೀಳುತ್ತೆ ಅದಕ್ಕೋಸ್ಕರ ಗೈಸ್. ಅದಾದಮೇಲೆ ಕಾಫಿ ಕೊಟ್ಟರು, ಅವಾಗಲೇ ಹೇಳ್ದಂಗೆ ಕಾಫಿ ಕೊಡ್ತೀನಿ ಅಂದಿದ್ರಲ್ಲ, ಕಾಫಿ ಕುಡ್ದಾದ್ಮೇಲೆ ಒಂದು ವೀಡಿಯೋ ನೋಡ್ರಿ ಗೈಸ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಅಕ್ಷರ್ ಬುಲೆಟ್. LK ನ್ಯೂಸ್ ಸ್ಟಾರ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಗೈಸ್ ಇವಾಗ ಹೊರಡ್ತಾ ಇದ್ದೀವಿ. ಒಂಥರ ಆಟ ಹತ್ರ ಹೊರಡ್ತಾ ಇದ್ದೀವಿ. ಗೈಸ್ ಇವಾಗ ಹೊರಡ್ತಾ ಇದ್ದೀವಿ, ಆಟೋ ಹತ್ರ ಹೋಗಿ ಹೇಳ್ತೀನಿ ಏನಾಯ್ತು ಅಂತ. ಗೈಸ್ ಇವಾಗ ಫೈನಲಿ ಅಂದ್ರೆ ಅಲ್ಲಿಂದ ಹೊರಟು ಸೂಪರ್ ಬ್ರೋ. ಅಂದ್ರೆ ಒಂದು ಇವ್ರ ಪ್ರಾಜೆಕ್ಟ್ ಇತ್ತು, ಇವ್ರದ್ದೊಂದು ಮತ್ತೆ ಅವ್ರದ್ದೊಂದಿತ್ತು, ಅದನ್ನ ಒಂಚೂರು ಎಕ್ಸ್ಪ್ಲೈನ್ ಮಾಡಕ್ ಬಂದಿದ್ದು ಅದೆಲ್ಲ ಮುಗೀತು ಗೈಸ್. ತುಂಬ ಒಂಥರ ಖುಷಿ ಆಯಿತು ಅವ್ರು ಹೇಳಿದ್ದೆಲ್ಲ ನೋಡಿ. ಅಂದರೆ ಬಟ್ ಈಗಿನಲ್ಲಿ ಏನು ನಡೀತದೆ ನಮ್ಗಳಿಗಾಗೋದು ಅದನ್ನೇ ಹೇಳಿದ್ರು. ಇವಾಗ ಬನ್ನಿ ಡೈರೆಕ್ಟು ಆಟೋ ಇಲ್ಲೇ ಐತೆ, ಇದೇ ಅವ್ರ ಅಪಾರ್ಟ್ಮೆಂಟು ಗೈಸ್, ನೋಡ್ಕೋಬೋದು ನೀವು. 3rd ಫ್ಲೋರಲ್ಲಿ ಐತೆ ಅವ್ರ ಅಪಾರ್ಟ್ಮೆಂಟು. ಲೊಕೇಶನ್ನು ಹೇಳ್ತೀನಿ ತಡೀರಿ, ಸರಿಯಾಗಿ ಗೊತ್ತಿಲ್ಲ. ಇವಾಗ ಬನ್ನಿ ಬೇರೆ ಪ್ಲೇಸ್ಗೆ ಹೋಗ್ಬೇಕು. ಮತ್ತು ಅವರೇ ಹೇಳ್ದಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ಗೈಸ್. ಗೈಸ್ ನೀವು ಅನ್ಕೊಂಡಂಗೆ ನಾವು ಗೈಸ್ ನೀವು ಅನ್ಕೊಂಡಂಗೆ ನಾವು ನೀರು ಕುಡಿಯಕ್ಕೆ ಬಂದು ಇವಾಗ ಜ್ಯೂಸ್ ಕುಡಿ. ಅವ್ರು ಅನ್ಕೊಂಡಿಲ್ಲ, ನಾವ್ ಹೇಳ್ತಾ ಇರೋದು ನಾವು ಹೇಳ್ತಾ ಇರೋದು ಇವಾಗ ಒಂದ್ ಇದಕ್ಕೆ ಹೋಗ್ಬೇಕು ಗೈಸ್, ರೀಲ್ಸ್ ಮಾಡಕ್ ಹೋಗ್ಬೇಕು. ರೀಲ್ಸ್ ಸುಮ್ನೆ ಇರು ಬ್ರಾ, ರೀಲ್ಸ್ ಯಾವುದೂ ಇಲ್ಲ ಗೈಸ್, ಅದಕ್ಕೋಸ್ಕರ ಇವಾಗ ಹೋಗ್ಬೇಕು. ಬನ್ನಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ಮೊಟ್ಟೆ ಪಪ್ಸ್ ತಿನ್ನಕ್ ಬಂದಿದ್ದೀವಿ ಗೈಸ್. ನೀವು ಅಂದ್ಕೊಂಡಂಗೆ ನಾನು ಅವಾಗಲೇ ಒಂದು ಪ್ಲೇಸ್ ತೋರಿಸ್ತೀನಿ ಅಂತ ಅಂದೆ, ಅದನ್ನ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಪ್ಲೇಸು ಆಯ್ ಮಾಡು ಬ್ರೋ. ಇವಾಗ ಬನ್ನಿ ಹೊರಡೋಣ. ಸರಿ ಗೈಸ್ ಆಯ್ತು, ಬನ್ನಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ನೀವು ಗೊತ್ತಾಗಿರುತ್ತೆ ಅನ್ಕೋತೀನಿ. ಗೈಸ್ ಇವಾಗ ಮನೆಗೆ ಬಂದೆ, ಇಲ್ಲಿ ಸುಸ್ತಾಗಿದೆ. ಫಸ್ಟು ನಾನು ಶೂ ಬಿಚ್ಚಬೇಕು. ಶೂ ಬಿಚ್ಬಿಟ್ಟು ಮನೆಗೆ ಹೋಗ್ತೀನಿ, ಎಡಿಟ್ ಮಾಡಬೇಕು, ಟೈಮ್ ಇಲ್ಲ, ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಎದ್ದಿದ್ದೀನಿ, ಅಂದರೆ ಇವಾಗ ಟೈಮ್ ಬಂದ್ಬಿಟ್ಟು 9:30. ಮಲಗಿದೆ ಅಂದರೆ ವೀಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ರೀಲ್ಸ್ ನೋಡ್ಕೊಂಡು ಓಡ್ತಾ ಇದ್ದಾಗ ಓಡಲ್ವಾ ಅನ್ನೋ ಟೆನ್ಷನಲ್ಲೇ ಮಲಗಿರ್ತೀವಿ. ಅಂದರೆ ಕಣ್ಬಿಟ್ಕೊಂಡೆ ಮೊಬೈಲ್ ನೋಡ್ತಿರ್ತೀವಿ, ಅದು ರೆಸ್ಟ್ ಮಾಡೋ ಥರ ಅಷ್ಟೇ. ಎದ್ದೆ, ನಮ್ಮನೆ ಇವಾಗ ಊಟ ಮಾಡುವ ಟೈಮ್ ಆಯಿತು ಅಂದರು. ಸರಿ ಆಯಿತು ಹಾಕೋಬಾ ಅಂದರೆ ಸುಮ್ಮನೆ ರೇಗಿಸ್ತಿದ್ರು ಬೆಳಗ್ಗೆ, ಚಿಕನ್ ಸಾರು ಊಟ ಮಾಡು ಅಂತ. ಇವಾಗ ನೋಡ್ರಿ ನಾನು ಹೌದಾ ಅಂತಿದೆ. ಇವಾಗ ಚಿಕನ್ ಸಾರು ತಂದವ್ರೆ, ಅಂದರೆ ನಾಟಿ ಕೋಳಿ ತಂದವ್ರೆ. ನಾಟಿ ಕೋಳಿ ನಮ್ಮ ಮನೆ ತಗೋ ಯಾವ ಥರ ಅಂದರೆ, ನಾಟಿ ಕೋಳಿ ಅಂಗಡಿಲೂ ಸಿಗುತ್ತೆ, ಕೋಳಿ ಅಂಗಡಿಲೂ ನಾಟಿ ಕೋಳಿ ಸಿಗುತ್ತೆ. ಬಟ್ ನಾಟಿ ಕೋಳಿಗಿಂತ ರೇಟ್ ಜಾಸ್ತಿ. ಇದು ನಾಟಿ ಕೋಳಿ 1.5 kg 500 ರೂಪಾಯಿ ಅಂತೆ. ಒಂದು ಕೋಳಿ 1.5 ಬಂತಂತೆ, ತಂದವ್ರೆ ನೋಡ್ರಿ. ಗೈಸ್ ಮತ್ತೆ ಇದೇನು ಪ್ಯೂರ್ ನಾಟಿ ಅಲ್ಲ ಗೈಸ್, ಪ್ಯೂರ್ ನಾಟಿಗೆಲ್ಲ ಹಳ್ಳಿ ಕಡೆ ಹೋಗ್ಬೇಕು, ನಮ್ಮೂರಲ್ಲಿ ಸಿಗುತ್ತೆ, ನಮ್ಮದೇ ಐತೆ. ಓಕೆ ಅವೆಲ್ಲ ಏನಕ್ಕೆ ಇವಾಗ ಊಟ ಮಾಡಿಬಿಟ್ಟು ಮಲಗಬೇಕು ಗೈಸ್. ಮತ್ತು ಇನ್ನು ಗೈಸ್ ಇವಾಗ ಮತ್ತೆ ಊಟ ಮಾಡಿಬಿಟ್ಟು ಮಲಗಬೇಕು. ನೆಕ್ಸ್ಟ್ ವೀಡಿಯೋ ಸಿಗೋಣ. ನೆಕ್ಸ್ಟ್ ವೀಡಿಯೋರು ವೆಯ್ಟ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.